ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಲ್ಲರ ಮನೆಯಲ್ಲಿಯೂ ಬೆಳ್ತಿಗೆ ಅನ್ನ ಉಳಿದಿದ್ರೆ ಹೀಗೊಂದು ತಿಂಡಿಯನ್ನು ಮಾಡ್ಬೋದು. ಬೆಳ್ತಿಗೆ ಅನ್ನವನ್ನು ಉಪಯೋಗ ಮಾಡಿಕೊಂಡು ಇವತ್ತೊಂದು ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಮೊದಲು ಉಳಿದಂಥ ಬೆಳ್ತಿಗೆ ಅನ್ನ 1 ಕಪ್ಪನ್ನು ತಗೊಂಡಿದ್ದೇನೆ ನಾನು. ಒಂದು ಸಣ್ಣ ಅಂದರೆ ಒಂದು ಸಾಧಾರಣ ಒಂದು ಹದವಾದ ಒಂದು ಬೌಲಲ್ಲಿ 1/4 ಬೌಲ್ ಆಗುವಷ್ಟು ಅನ್ನ, ಉಳಿದ ಅನ್ನ. ಅದನ್ನು ನಾವಿಲ್ಲಿ 2-3 ಜನ ಇರೋದು, ಹಾಗಾಗಿ 3 ಜನರಿಗೆ ಬೇಕಾಗುವಷ್ಟು ಅಳತೆ ನೋಡಿಕೊಂಡು ಮಾಡ್ತಾ ಇದ್ದೇನೆ. ಸೊ 1/4 ಕಪ್ಪಷ್ಟು ಉಳಿದ ಅನ್ನ, ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ಸೊ ಇದನ್ನು ಒಂದು ಬಾಣಲಿಗೆ ಹಾಕಿ ಫ್ರೆಂಡ್ಸ್, 1/4 ಬೌಲ್ ಆಗುವಷ್ಟು ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಡುವ. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೋಡಿ, ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ, ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಹಾಕಲಿಕ್ಕಿಲ್ಲ ಇದಕ್ಕೆ ರೊಟ್ಟಿಗೆ, ಸೊ ಹಾಗಾಗಿ ಈಗಲೇ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡಿಕೊಂಡು ಬರುವ ಫ್ರೆಂಡ್ಸ್. ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ, ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಹೀಗೆ ಗ್ರೈಂಡ್ ಆಗಿದೆ. ಸೊ ಇದಕ್ಕಿನ್ನು ಅಕ್ಕಿ ಹುಡಿಯನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಒಂದು ರೊಟ್ಟಿ ಮಾಡುವ ಹಿಟ್ಟಿನ ಹದಕ್ಕೆ ನೋಡಿಕೊಂಡು ಅಕ್ಕಿ ಹುಡಿ ಸೇರಿಸ್ತಾ ಬಂದ್ರಾಯಿತು. ಇದನ್ನು ಬಾಣಲಿಗೆ ಒಂದು ಟ್ರಾನ್ಸ್ಫರ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಇದನ್ನು ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಸೊ ಇದಕ್ಕಿನ್ನು ನೋಡಿಕೊಂಡು ಅಕ್ಕಿ ಹುಡಿಯನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ತಾ ಬಂದರೆ ಆಯಿತು. ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದಕ್ಕಿನ್ನು ನೋಡ್ತಾ ಅಕ್ಕಿ ಹುಡಿಯನ್ನು ಸೇರಿಸಿಕೊಂಡು ಬನ್ನಿ. ಫಸ್ಟಿಗೆ ಸ್ವಲ್ಪ ಹಾಕಿಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಚಂದ. ಇದಕ್ಕಿನ್ನು ನೀರು ಸೇರಿಸಲಿಕ್ಕಿಲ್ಲ ಫ್ರೆಂಡ್ಸ್, ಮೇಲಿಂದ ಇದರಲ್ಲೇ ಕಲಸೋದು. ಇದಕ್ಕಿನ್ನು ಬೇಕು ಹುಡಿ. ನೋಡಿ ಫ್ರೆಂಡ್ಸ್, ಇದೀಗ ಆಯಿತು. ಮುಟ್ಟಿದಾಗ ಕೈಗೆ ಅಂಟದಿದ್ದರೆ ಆಯಿತು. ನೋಡಿ ಫ್ರೆಂಡ್ಸ್, ಮುಟ್ಟಿದಾಗ ಕೈಗೆ ಅಂಟದಿದ್ದರೆ ಅದಕ್ಕೆ ಹಿಟ್ಟನ್ನು ಕಲಸಿಕೊಂಡ್ರೆ ಆಯಿತು. ಒಂದು ಹದ ಸೈಜಿಗೆ ನೋಡಿಕೊಂಡು ಉಂಡೆಯನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಒಂದು ಉಂಡೆ. ಆ ಸೈಜಿಗೆ ಉಂಡೆಗಳನ್ನು ಮಾಡಿಕೊಳ್ಳಿ. ಗೊತ್ತೇ ಆಗಲ್ಲ ಫ್ರೆಂಡ್ಸ್, ಉಳಿದಿದ್ದ ಅನ್ನದಿಂದ ಮಾಡಿದ ರೊಟ್ಟಿ ಅಂಥೇಳಿ ಗೊತ್ತೇ ಆಗಲ್ಲ. ತುಂಬ ಟೇಸ್ಟಿಯಾಗಿರುತ್ತದೆ. ಉಂಡೆ ಮಾಡಿ ಆಯಿತು. ಇನ್ನು ಇದನ್ನು ಕೆಲವರು ಕೈಯಲ್ಲಿ ತಟ್ತಾರೆ ಫ್ರೆಂಡ್ಸ್. ನಾನು ಕೈಯಲ್ಲಿ ತಟ್ಟುವುದಿಲ್ಲ, ಇದನ್ನು ಪ್ಲಾಸ್ಟಿಕಲ್ಲಿ ಒತ್ತುದು. ನೋಡುವ ಹೇಗೆ ಅಂಥೇಳಿ. ವೆಯ್ಟ್ ಮಾಡಿ ಫ್ರೆಂಡ್ಸ್. ಒಲೆಯಲ್ಲಿ ಕಾವಲಿಗೆ ಇಟ್ಟಿದ್ದೇನೆ, ಅದು ಸ್ವಲ್ಪ ಬಿಸಿ ಆಗಲಿ. ಅಷ್ಟೊತ್ತಿಗೆ ನಮಗಿಲ್ಲಿ ರೊಟ್ಟಿ ಮಾಡಿಕೊಳ್ಳುವ. ಈಗ ನೋಡಿ ಫ್ರೆಂಡ್ಸ್, ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಉಂಡೆಯನ್ನು ಸ್ವಲ್ಪ ಈ ರೀತಿಯಾಗಿ
ಮತ್ತೆ ನಾದಿಕೊಳ್ಳುವ ಕೈಯಲ್ಲಿ. ರೊಟ್ಟಿ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಉಳಿದ ಅನ್ನ ಇದ್ದರೆ. ಸೊ ಇದನ್ನು ಹೀಗೆ ಚೆಂದಕ್ಕೆ ರೌಂಡ್ ಮಾಡಿಕೊಂಡು ಇಲ್ಲಿಟ್ಟು ನಮ್ಮ ರೊಟ್ಟಿ ಮೆಷಿನಲ್ಲಿ ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳು ಆಗ್ತದೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನೇನು ಮಾಡ್ತೀನಪ್ಪ ಅಂತ ಹೇಳಿದರೆ, ಇಲ್ಲಿ ಸ್ವಲ್ಪ ಕೈಯಲ್ಲೇ ಹೀಗೆ ಸ್ವಲ್ಪ ಶೇಪ್ ಕೊಡುವ, ದಪ್ಪ ಅದಲ್ಲಿಗೆ. ಎಷ್ಟು ತೆಳು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್, ಏನಾಗೋದಿಲ್ಲ ಇದು. ನೋಡಿ ರೊಟ್ಟಿ, ನೋಡಿ ಫ್ರೆಂಡ್ಸ್ ರೊಟ್ಟಿ. ಇದನ್ನು ಇನ್ನು ಕಾವಲಿಗೆ ಹಾಕುವ. ನೋಡಿ ತೆಗಿಲಿಕ್ಕೂ ಕೂಡ ಚೆಂದ ಬರ್ತದೆ. ಇದನ್ನು ಕಾವಲಿಗೆ ಹಾಕುವಾಗ ಫ್ರೆಂಡ್ಸ್ ನೋಡಿ ಕಾವಲಿಗೆ ಕಾದಿದೆ. ನೋಡಿ ಫ್ರೆಂಡ್ಸ್, ಇದನ್ನು ಹೀಗೆ ಕೈಯ ಹಿಂದೆಯಿಂದ ಹೀಗೆ ಹಾಕಿಕೊಳ್ಳುವ. ನೋಡಿ ಫ್ರೆಂಡ್ಸ್ ರೊಟ್ಟಿ ಇದು ಒಂದು ಸೈಡ್ ಸ್ವಲ್ಪ ಇದು ಆರ್ತಾ ಬಂತು ಅಂತಾಗುವಾಗ ಮೊಗಚಿ ಹಾಕಬೇಕು. ಹಿಂಗೆ ಫ್ರೆಂಡ್ಸ್. ನೋಡಿ ಇದು ಸಾಕು, ಕಾವಲಿಗೆ ಚೆಂದ ಕಾದಿದೆ. ಇನ್ನು ಮೊಗಚಿ ಹಾಕುವ. ಫ್ರೆಂಡ್ಸ್ ಆಗಲೇ ಅದು ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೈಡಲ್ಲಿ. ನೋಡಿ ಸ್ವಲ್ಪ ಬೇಯಿಸಿ. ನೋಡಿ ಫ್ರೆಂಡ್ಸ್ ಇದನ್ನು ಈಗ ಮಗುಚುವ. ನೋಡಿ ಇಷ್ಟ ಆಗಬೇಕಿದು. ನೋಡಿ ಫ್ರೆಂಡ್ಸ್ ಹೇಗೆ ಉಪ್ತದೆ ನೋಡಿ ಫ್ರೆಂಡ್ಸ್. ನೋಡಿ ರೊಟ್ಟಿ, ಉಳಿದ ಅನ್ನದಿಂದ ಮಾಡಿದ ಅಕ್ಕಿ ರೊಟ್ಟಿ ಕಾವಲಿಗೆಯಲ್ಲಿ ಎಷ್ಟು ಚಂದ ಉಪ್ತದೆ ನೋಡಿ. ಇದಾಯಿತು. ಬೇಕಾದರೆ ಒಮ್ಮೆ ಎಲೆಗೆ ಹಿಡಿಬೋದು, ಸಾಕಾಗಲಿಲ್ಲ ಅಂತಾದರೆ. ಕೆಲವರಿಗೆ ಸ್ವಲ್ಪ ಕೆಂಪಾದರೆ ಅದು ಟೇಸ್ಟ್ ಜಾಸ್ತಿ ಆಗ್ತದೆ. ಸಾಕು ಫ್ರೆಂಡ್ಸ್ ಇದು. ನೋಡಿ ರೊಟ್ಟಿ ಏನು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಮಾಡ್ತೇನೆ, ವೆಯ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಉಂಡೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಉಂಡೆ ತಗೊಂಡಿದ್ದೇನೆ. ಇದನ್ನು ಹೀಗೆ ಇಟ್ಟು ಸ್ವಲ್ಪ ಫ್ಲಾಟ್ ಮಾಡಿಕೊಳ್ಳುವ. ನಮ್ಮ ರೊಟ್ಟಿ ಮೆಷಿನಲ್ಲಿ ಸ್ವಲ್ಪ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರ್ತದೆ ಫ್ರೆಂಡ್ಸ್. ಹಾಗಾಗಿ ನಾನು ಸ್ವಲ್ಪ ಹೀಗೆ ಕೈಯಲ್ಲಿ ಅದನ್ನು ಮಾಡಿಕೊಳ್ತೇನೆ. ಇದು ಈಸಿ ಆಗ್ತದೆ ಬಟ್ ಫ್ರೆಂಡ್ಸ್. ಇದು ನಿಮ್ಮಲ್ಲಿ ರೊಟ್ಟಿ ಮೆಷಿನ್ ಇಲ್ಲದಿದ್ದರೂ ಕೂಡ ಹೀಗೆ ತೊಟ್ಟೆಯನ್ನು ಪ್ಲಾಸ್ಟಿಕ್ಕನ್ನು ಹೀಗೆ ಕಟ್ ಮಾಡಿಕೊಂಡು ಹೀಗೆ ಮಾಡಿಕೊಳ್ಬೋದು. ಈಸಿ ಆಗ್ತದೆ ತುಂಬ. ರೊಟ್ಟಿ ಮೆಷಿನ್ ಕೂಡ ಬೇಕು ಅಂತಿಲ್ಲ. ಹೀಗೆ ಕೈಯಲ್ಲಿ ಹೀಗೆ
ಸ್ಪ್ರೆಡ್ ಮಾಡಿದರೆ ಆಯಿತು ಹಿಟ್ಟನ್ನು. ನೋಡಿ ಫ್ರೆಂಡ್ಸ್, ಇದಾಯಿತು. ಇದನ್ನು ಹೀಗೆ ತೆಗೆಯುವ. ಇಲ್ಲಿ ಈಗ ಇನ್ನೊಂದು ರೊಟ್ಟಿಯನ್ನು ಹಾಕಿಕೊಳ್ಳುವ ಫ್ರೆಂಡ್ಸ್. ನೋಡಿ, ಹೀಗೆ ಉಲ್ಟ ಹಾಕಬೇಕು. ಉಲ್ಟ ಹಾಕಿ ಅದು ಸ್ವಲ್ಪ ಮೇಲಿಂದ ಸ್ವಲ್ಪ ಆರ್ತಾ ಬರಬೇಕು. ಆಗ ಮುಗುಚಿ ಹಾಕಬೇಕು ಅದನ್ನು. ಈಗ ಮುಗುಚಿ ಹಾಕುವ. ಎಷ್ಟು ಚಂದ ಉಟ್ತದೆ ಫ್ರೆಂಡ್ಸ್. ಅನ್ನದಲ್ಲಿ ಮಾಡಿದ ರೊಟ್ಟಿ ಅಂಥೇಳಿ ಗೊತ್ತಾಗೋದಿಲ್ಲ. ವೆರಿ ಟೇಸ್ಟಿ ಕೂಡ. ನೋಡಿ, ಅಲ್ಲಿ ಬಬ್ಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಮುಚ್ಚಿ ಹಾಕುವ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಉಗ್ತದೆ ನೋಡಿ ಫ್ರೆಂಡ್ಸ್. ಕಾವಲಿಗೆಲ್ಲೇ ಹೋಗ್ತದೆ. ಎಲ್ಲಿಗೂ ಹಿಡಿಬೇಕು ಅಂತಲೂ ಇಲ್ಲ, ಒಲೆಗೆ ಹಾಕಬೇಕು ಅಂತಲೂ ಇಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ರೊಟ್ಟಿ, ನೋಡಿ ನೋಡಿ ರೊಟ್ಟಿ, ಉಬ್ಬು ರೊಟ್ಟಿ ನೋಡಿ. ನೋಡಿ ಉಬ್ಬು ರೊಟ್ಟಿ ಇದಾಯಿತು ಫ್ರೆಂಡ್ಸ್. ಸೊ ಇದಕ್ಕೆ ಕೂಡಲಿಕ್ಕೆ ಒಂದು ಟೊಮೆಟೊ ನೀರುಳ್ಳಿ ಹಾಕಿ ಒಂದು ಗೊಜ್ಜನ್ನು ಮಾಡಿಕೊಂಡು ಬರುವ. ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರುವ. ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೊಟ್ಟಿ ನೋಡಿ ಎಷ್ಟು ಮೆತ್ತಗಾಗಿ ಎಷ್ಟು ಸ್ಮೂತ್ ಆಗಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ ರೊಟ್ಟಿ, ಹಾಗೆ ಭಾರಿ ಟೇಸ್ಟಿಯಾಗಿರ್ತದೆ. ಇದಕ್ಕೊಂದು ಕೂಡ್ಲಿಕ್ಕೊಂದು ಟೊಮೆಟೊ ನೀರುಳ್ಳಿ ಹಾಕಿ, ಟೊಮೆಟೊ ಮತ್ತು ಈರುಳ್ಳಿ ಹಾಕಿ, ಇದಕ್ಕೆ ಕೂಡಲಿಕ್ಕೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕಿ ಒಂದು ಗೊಜ್ಜನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ. ಅದಕ್ಕೆ ನಾನು ಅದನ್ನು ಮಾಡಲಿಕ್ಕೆ 4 ಸಣ್ಣ ಸೈಜಿನ ಟೊಮೆಟೊ ಮತ್ತು 2 ದೊಡ್ಡ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ಕಟ್ ಮಾಡಿಕೊಳ್ಳುವ ಈಗ. ನೋಡಿ ಫ್ರೆಂಡ್ಸ್, ಟೊಮೆಟೊವನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇನ್ನು ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಈರುಳ್ಳಿಯನ್ನು ಹೀಗೆ ಉದ್ದುದ್ದವಾಗಿ ಕಟ್ ಮಾಡಿಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. ಒಂದು 6 ರಿಂದ 7 ಸ್ಪೂನ್ ಆಗುವಷ್ಟು ಎಣ್ಣೆ ಇರಲಿ. ಇದಕ್ಕಿನ್ನು ಒಗ್ಗರಣೆ ಹಾಕಿಕೊಳ್ಳುವ. ನಾನೊಂದು ಸ್ವಲ್ಪ ನೆಲಕಡಲೆ ಹಾಕಿದ್ದೇನೆ. ಇನ್ನು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ತೇನೆ ಫ್ರೆಂಡ್ಸ್. ಇಷ್ಟೇ ಇದಕ್ಕೆ ಹಾಕಲಿಕ್ಕೆ. ಮತ್ತು ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೆಂಡ್ಸ್, ಅದು ಸ್ವಲ್ಪ ಕೆಂಪಾದ ಕೂಡಲೇ ಈರುಳ್ಳಿಯನ್ನು ಹಾಕಿದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಇನ್ನು ಟೊಮೆಟೊವನ್ನು ಹಾಕುವ. ಇನ್ನು ಟೊಮೆಟೊವನ್ನು ಹಾಕಿ ಚಂದ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಇದಕ್ಕಿನ್ನೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಹುಡಿ, ಚಿಲ್ಲಿ ಪೌಡರ್. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು, ಮತ್ತು ಮೆಣಸಿನ ಹುಡಿ. ನಿಮಗೆಷ್ಟು ಖಾರ ಬೇಕು ನೋಡಿಕೊಂಡು ಹಾಕಿಕೊಳ್ಳಿ. ನಾವು ತುಂಬ ಖಾರ ತಿನ್ನೋದಿಲ್ಲ, ಹಾಗಾಗಿ ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಹಾಕಿದ್ದೇನೆ. ಇದನ್ನು ಈಗ ಚಂದ ಮಿಕ್ಸ್ ಮಾಡಿ.
ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಬಿಡೋ ಫ್ರೆಂಡ್ಸ್. ಅದು ಸ್ವಲ್ಪ ಚೆಂದ ಬೇಯಲಿ. ಇದಕ್ಕೆ ಬೇಕಾದರೆ ರುಚಿಗೆ 1/4 ಚಮಚ ಸಕ್ಕರೆಯನ್ನು ಹಾಕ್ಬೋದು ಫ್ರೆಂಡ್ಸ್. ಸಕ್ಕರೆ ಬದಲಿಗೆ ಬೆಲ್ಲವನ್ನು ಬೇಕಾದರೂ ಹಾಕಿಕೊಳ್ಬೋದು. ನಾನು ಇಲ್ಲಿ 1/4 ಚಮಚ ಸಕ್ಕರೆಯನ್ನು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, 1/4 ಚಮಚ ಸಕ್ಕರೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಬೇಯಿಸಿ ಬೇಯಲಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕಿದು. ಉಪ್ಪು ಮತ್ತು ಬಾಕಿದು ಖಾರ ಎಲ್ಲ ಸರಿ ಇದೆಯಾ ನೋಡಿಕೊಳ್ಳಿ. ಬೇಕಾದರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಿ. ನಂದಿಗೆಲ್ಲ ಸರಿ ಇದೆ. ಸೊ ಹಾಗಾಗಿ ಇದನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಇದು ರೆಡಿ. ನೋಡಿ, ಟೊಮೆಟೊ ನೀರುಳ್ಳಿ ಗೊಜ್ಜಿ ದಿಢೀರ್ ಆಗಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಜೊತೆಗೆ ಟೊಮೆಟೊ ಗೊಜ್ಜು ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹಾಗಾದರೆ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.